ನಮಸ್ಕಾರ. ನಾನು ನಿಮ್ಮ ಮನೆ ಮಗಳು ಪೂಜಾ ಹೆಗಡೆ. ಇವತ್ತು ಎರಡು ತರ ಡೈಲಿ ವೇರ್ ಸಾರೀಸ್ ನ ತೋರಿಸ್ತಾ ಇದ್ದೀನಿ. ಒಂದು ನಿಮ್ಗೆ 390 ರೂಪಾಯಿದಾಗಿರುತ್ತೆ, ಇನ್ನೊಂದು ನಿಮ್ಗೆ 450 ರೂಪಾಯಿದಾಗಿರುತ್ತೆ. ಸೊ ಎರಡು ತರ ಮಟೀರಿಯಲ್ ಅವೈಲೇಬಲ್ ಇದೆ. ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಎಲ್ಲ 500 ರೂಪಾಯಿ ಒಳಗಡೆದು ಮತ್ತೆ ತುಂಬಾ ಚೆನ್ನಾಗಿರೋ ಮಟೀರಿಯಲ್ ಆಗಿರುತ್ತೆ. ಒಂದು 390, ಇನ್ನೊಂದು 450. ನಾನು ನಿಮ್ಗೆ ರೇಟ್ ವೈಸ್ ತೋರಿಸ್ತಾ ಹೋಗ್ತೀನಿ. ಬೇಕಿದ್ದವರು ಸ್ಕ್ರೀನ್ ಶಾಟ್ ತಗೊಳ್ಳಿ. ಇದೆಲ್ಲ ಈಸಿ ಮೇಂಟೆನೆನ್ಸ್ ಸಾರಿಗಳು. ಟೀಚರ್ಸ್ ಮತ್ತೆ ಬ್ಯಾಂಕಲ್ಲಿ ವರ್ಕ್ ಮಾಡೋರು ಮತ್ತೆ ಆಫೀಸ್ ವೇರ್ ಮಾಡೋರೆಲ್ಲ ತುಂಬಾ ಜನ ಕೇಳ್ತಾ ಇದ್ರಿ. ಸೊ ಅವರಿಗೋಸ್ಕರ ನಾನು ಡೈಲಿ ವೇರ್ ಸಾರೀಸ್ ಅನ್ನು ರೀಸ್ಟಾಕ್ ಮಾಡಿಸಿದ್ದೀನಿ. ನೋಡಿ, 390 ರೂಪಾಯಿ ಆಗಿರುತ್ತೆ ಈ ಸಾರಿ. ಗ್ಯಾಲಕ್ಸಿ ಸಿಲ್ಕ್ ಮಟೀರಿಯಲ್ ಅಲ್ಲಿ ಇದೆ. 390 ರೂಪಾಯಿ. ಇದು ನೋಡಿ, ಇದು ಶಿಫಾನ್ ಮಟೀರಿಯಲ್ ಅಲ್ಲಿ ಇದೆ. ಶಿಫಾನ್ ಮಟೀರಿಯಲ್ ಇದೆ, ಸ್ವಲ್ಪ ಕ್ರಶ್ ಮಿಕ್ಸ್ ಆಗಿರುತ್ತೆ. 390 ರೂಪಾಯಿ. 390 ರೂಪೀಸ್ ಆಗಿರುತ್ತೆ. ಸಾರಿ. ಸೊ ಇದೆಲ್ಲ ತುಂಬಾ ದಿನದಿಂದ ಕೇಳ್ತಾ ಇದ್ರಿ, ಬಟ್ ನಾನು ಹಬ್ಬದ ಸೀಸನ್ ಆಗಿರೋದ್ರಿಂದ ನಾನು ಡೈಲಿ ವೇರ್ ಸಾರೀಸ್ ಅನ್ನ ವಿಡಿಯೋಸ್ ಮಾಡಿರ್ಲಿಲ್ಲ. ಸೊ ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. 390 ರೂಪಾಯಿ. ನೋಡಿ, ಇಷ್ಟು ಚೆನ್ನಾಗಿರೋ ಮಟೀರಿಯಲ್ 390 ರೂಪೀಸ್ ಮಾತ್ರ. 390 ತುಂಬಾ ಚೆನ್ನಾಗಿದೆ, ಮಿಸ್ ಮಾಡ್ಕೋಬೇಡಿ. ಗ್ಯಾಲಕ್ಸಿ ಸಿಲ್ಕ್ ನೋಡಿ, ನಿಮ್ಗೆ ಆಲ್ ಓವರ್ ಸಾರಿ ಶೈನಿಂಗ್ ಆಗಿರುತ್ತೆ. ಎಲ್ಲ ಸಾರಿಗೂ ಮತ್ತೆ ವಿತ್ ಬ್ಲೌಸ್ ಪೀಸ್ ಬಂದಿದೆ. ನೋಡಿ, 390 ರೂಪೀಸ್ ಓನ್ಲಿ. ಶಿಪ್ಪಿಂಗ್ ಚಾರ್ಜಸ್ ಅನ್ನ ನಾನು ಯಾವತ್ತೂ ಹೇಳಿರಲ್ಲ. ಶಿಪ್ಪಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಆಗುತ್ತೆ. ಈಗ ನೀವು ಸಿಂಗಲ್ ಸಾರಿ ತಗೊಂಡ್ರೆ 75 ರೂಪಾಯಿ ಬೀಳುತ್ತೆ. ಆಮೇಲೆ ಇಲ್ಲ ನೀವು 2-3 ಸಾರಿ ಒಟ್ಟಿಗೆ ತಗೊಳ್ತೀರಿ ಅಂದ್ರೆ ಶಿಪ್ಪಿಂಗ್ ಚಾರ್ಜಸ್ ವೇಟ್ ಮೇಲೆ ಡಿಫ್ರೆನ್ಸ್ ಆಗ್ತಾ ಹೋಗುತ್ತೆ. ಸೊ 390 ರೂಪೀಸು ಕೇವಲ ಸೀರೆ ರೇಟ್ ಆಗಿರುತ್ತೆ. ಶಿಪ್ಪಿಂಗ್ ಎಕ್ಸ್ಟ್ರಾ ಇರುತ್ತೆ. ನೋಡಿ, ತುಂಬಾ ಚೆನ್ನಾಗಿದೆ. ಒಂದಕ್ಕಿಂತ ಒಂದು ಡಿಸೈನ್ ತುಂಬಾ ಚೆನ್ನಾಗಿದೆ. ಮಿಸ್ ಮಾಡ್ಕೋಬೇಡಿ. 390 ರೂಪೀಸ್ ಆರಾಮ್ಸೆ ಮಾಡ್ಕೋಬಹುದು. ಹಾಗೆ ರೀಸೇಲರ್ ಮಾಡೋರು ಇದನ್ನ 550 ವರೆಗೂ ಸೇಲ್ ಮಾಡ್ಬೋದು. ಸೊ ಅಷ್ಟು ಚೆನ್ನಾಗಿರೋ ಮಟೀರಿಯಲ್ ಆಗಿದೆ. ನೀವೆಲ್ಲ ಹೇಳಿರೋ ಥರನೇ ನಾನು ವಾಟ್ಸಪ್ ಗ್ರೂಪನ್ನು ಕ್ರಿಯೇಟ್ ಮಾಡಿದ್ದೀನಿ. ಸೊ ನಾನು ಇವಾಗ ಈ ವಿಡಿಯೋನ ಅಪ್ಲೋಡ್ ಮಾಡುವಾಗ ಲಿಂಕನ್ನು ಕೊಟ್ಟಿರ್ತೀನಿ. ನೀವು ಆ ಲಿಂಕನ್ನು ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ನಮ್ಮ ವಾಟ್ಸಪ್ ಗ್ರೂಪ್ಗೆ ಜಾಯಿನ್ ಆಗ್ತೀರಾ. ಅಂದರೆ ಇವಾಗ ಯಾರಿಗೆಲ್ಲ ಫೇಸ್ಬುಕ್ಕಲ್ಲಿ ವೀಡಿಯೋಸ್ ಮಿಸ್ ಆಗುತ್ತೆ ಅಲ್ವಾ, ಅವರು ಅಲ್ಲಿ ಕೂಡ ನಾನು ಅಪ್ಲೋಡ್ ಮಾಡಿರ್ತೀನಿ ಲಿಂಕನ್ನು. ಅಲ್ಲಿ ವಿಸಿಟ್ ಮಾಡಿ ನೋಡ್ಬೋದು. ಹಾಗೆ ಹೆಗ್ಡೆ ಕಲೆಕ್ಷನ್ಸ್ ಅಂತ ಯೂಟ್ಯೂಬ್ ಚಾನಲ್ ಇದೆ. ಸೊ ಅಲ್ಲೂ ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ನೀವು ಸಬ್ಸ್ಕ್ರೈಬ್ ಆಗಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ನಿಮ್ಗೆ ಅಲ್ಲೂ ಕೂಡ ವಿಡಿಯೋಸ್ ಅವೈಲೇಬಲ್ ಇರುತ್ತೆ. ನೋಡಿ, ಇದೆಲ್ಲಾನು 390 ರೂಪೀಸ್. ನಾನು ಇವಾಗ ತೋರಿಸ್ತಿದ್ದೀನಲ್ಲ, ನೋಡಿ 390 ರೂಪೀಸ್ ಮಾತ್ರ. ಕಣ್ಣು ಮುಚ್ಕೊಂಡು ಕೊಡ್ಬೋದು 390 ರೂಪೀಸ್ಗೆ. ಯಾರೆಲ್ಲ ಹಬ್ಬಕ್ಕೆ ಅಮ್ಮನಿಗೆಲ್ಲ ಬಾಗಿನ ಕೊಡಬೇಕು ಅಂತೆಲ್ಲ ಇರ್ತಿರಲ್ಲ, ಈ ಥರದ್ದು ಕೊಟ್ಟರೆ 100% ಅಮ್ಮಂದಿರಿಗೆ ಖುಷಿ ಆಗುತ್ತೆ. ಯಾಕಂದರೆ ಮಟೀರಿಯಲು ಸಾಫ್ಟ್ ಆಗಿದೆ. ಯಾವತ್ತೂ ಅಮ್ಮಂದಿರಿಗೆ ಸಾರಿ ಕೊಡಿಸುವಾಗ ಜಾಸ್ತಿ ರೇಟಿಂಗ್ ಕೊಡಿಸಿದ್ರೆ ಅವ್ರಿಗೆ ಕೋಪನೇ ಬರುತ್ತೆ. ಅವ್ರಿಗೆ ಕೊಡ್ಸಿದೀವಿ ಅನ್ನೋ ಖುಷಿಗಿಂತ ಯಾಕೆ ಇಷ್ಟೊಂದು ಕೊಟ್ಟೆ ಅಂತ ಬೈಯುವಂಥ ಅಮ್ಮಂದಿರೇ ಜಾಸ್ತಿ ಇದ್ದಾರೆ. ಸೊ ಅದಕ್ಕೇನೆ ಈ ಥರ ಸ್ಯಾರಿಗಳನ್ನೆಲ್ಲ ನೀವು ಕೊಟ್ಟರೆ ಅಮ್ಮಂದಿರಿಗೂ ಖುಷಿ ಆಗುತ್ತೆ. ರೇಟು ಕಡಿಮೆ, ನೋಡೋಕ್ಕೂ ಚೆನ್ನಾಗಿರುತ್ತೆ. ಸೊ ಬೇಕಿದ್ದವರು ಬುಕ್ ಮಾಡ್ಕೊಳ್ಳಿ. ಒಂದಕ್ಕಿಂತ ಒಂದು ಚೆನ್ನಾಗಿದೆ ಕಲರ್ಗಳು. ಎಲ್ಲ ಮಲ್ಟಿ ಕಲರಲ್ಲಿದೆ ನೋಡಿ. 390 ರೂಪೀಸ್ ಮಾತ್ರ, ಕೇವಲ 390 ರೂಪೀಸ್. ಇನ್ನೊಂದು ಪೀಸ್ ಅವೈಲೇಬಲ್ ಇದೆ ಲಾಸ್ಟ್ ನೋಡಿ. ಓಕೆ, ಇವಾಗ ತೋರಿಸಿದಷ್ಟು 390 ರೂಪೀಸ್ದು. ಈಗ ನೆಕ್ಸ್ಟ್ ತೋರಿಸ್ತೀನಲ್ವಾ, ಆ ಸಾರಿ ಎಲ್ಲ ನಿಮಗೆ 450 ರೂಪೀಸ್ ಆಗಿರುತ್ತೆ. ಅದು ಶಿಫಾನ್ ಮಟೀರಿಯಲ್ ಆಗಿರುತ್ತೆ. ಶಿಫಾನ್ ಮಟೀರಿಯಲ್ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಇರುತ್ತೆ. ಬಟ್ ನಿಮಗೆ ಬಟ್ಟೆ ತುಂಬಾ ಚೆನ್ನಾಗಿದೆ. 450 ನೋಡಿ, ಎಷ್ಟು ಚೆನ್ನಾಗಿ ನಿಮ್ಗೆ ನೋಡ್ದೇ ಗೊತ್ತಾಗತ್ತೆ ನಿಮಗೆ ಅದು ಮಟೀರಿಯಲ್. ಅದು ಗ್ಯಾಲಕ್ಸಿ ಸಿಲ್ಕು 390. ಶಿಫಾನ್ ಸಾಫ್ಟ್ ಮಟೀರಿಯಲ್ ಆಗಿದೆ ನೋಡಿ. ಟೀಚರ್ಸ್ ಎಲ್ಲಾನು ತುಂಬ ಜನ ಪರ್ಚೇಸ್ ಮಾಡಿದ್ದೀರಾ, ಮತ್ತು ಒಳ್ಳೊಳ್ಳೆ ಫೀಡ್ಬ್ಯಾಕ್ ಕೂಡ ಕೊಟ್ಟಿದ್ದೀರಾ. ಚೆನ್ನಾಗಿದೆ ಮಟೀರಿಯಲು, ಈಸಿ ಮೇಂಟೆನೆನ್ಸ್ ಅಂತ. ಇದು ನೋಡಿ, ನೀವೇನು ಮಾಡಬೇಕು ಅಂದರೆ ಸ್ಕ್ರೀನ್ಶಾಟ್ ತೊಗೋಬೇಕು. ನಾನು ಇವಾಗ ವಿಡಿಯೋದಲ್ಲಿ ತೋರಿಸ್ತಾ ಇರ್ತೀನಲ್ವ ಸಾರಿನ. ಸೊ ಆವಾಗ ಸ್ಕ್ರೀನ್ಶಾಟ್ ತೊಗೊಂಡು ನಮಗೆ ನೀವು ಈ ಫೋಟೋವನ್ನು ಸ್ಕ್ರೀನ್ಶಾಟನ್ನು ವಾಟ್ಸಪ್ ಮಾಡಿದರೆ ಆ ಮಟೀರಿಯಲ್ ಇದ್ದರೆ ಅಥವಾ ಆ ಪೀಸ್ ಅವೈಲೇಬಲ್ ಇದ್ದರೆ ಕಳಿಸ್ತೀವಿ. ನೋಡಿ, ಇದು ಕೂಡ ಗ್ಯಾಲಕ್ಸಿ ಸಿಲ್ಕ್ ಆಗಿರುತ್ತೆ. ಎಲ್ಲ ಹೊಸ ಸ್ಟಾಕ್ಗಳಿಂದ ನಾನು ಓಪನ್ ಮಾಡಿ ಚೆಕ್ ಮಾಡಿರಲಿಲ್ಲ. ಈಗಷ್ಟೇ ನಿಮ್ಗೆ ವಿಡಿಯೋ ತೋರಿಸ್ಬಿಟ್ಟೆ ಓಪನ್ ಮಾಡೋಣ ಅಂತ. ಯಾಕಂದರೆ ಇವಾಗ ನಾನು
ಚೆಕ್ ಮಾಡೋಕ್ಕೆ ಅಂತ ಓಪನ್ ಮಾಡಿ ಫೋಟೋಸ್ ಅಪ್ಲೋಡ್ ಮಾಡಿದ್ರು ಬೇಗ ಖಾಲಿ ಆಗುತ್ತೆ. ಬಟ್ ನಂಗೆ ಆನ್ಲೈನಲ್ಲೇ ತುಂಬ ಜನ ಡೈಲಿ ವೇರ್ ಕೇಳಿದ್ರಿ. ಸೊ ನಿಮಗೋಸ್ಕರ ನಾನು ಫಸ್ಟು ವಿಡಿಯೋ ಅಪ್ಲೋಡ್ ಮಾಡಿ ಆಮೇಲೆ ಆಫ್ಲೈನಲ್ಲಿ ಕೊಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಸೊ ಬುಕ್ ಮಾಡ್ಕೊಳ್ಳಿ ಬೇಕಿದ್ದವರು. ನೀವು ವಿಡಿಯೋ ನೋಡಿದ ತಕ್ಷಣ ನೀವು ಮೆಸೇಜ್ ಮಾಡಿ ಬುಕ್ ಮಾಡಿಕೊಂಡ್ರೆ ಇರುತ್ತೆ, ಇಲ್ಲಾಂದರೆ ಪೀಸ್ ಅವೈಲೇಬಲ್ ಇರಲ್ಲ. ಪಾಪ ತುಂಬ ಜನ 4-5 ದಿನ ಆದಮೇಲೆ ಮೆಸೇಜ್ ಮಾಡ್ತೀರಾ, ಬಟ್ ಎಲ್ಲೋ 1-2 ಪೀಸ್ ಉಳ್ಕೊಂಡಿರುತ್ತೆ. ಅದಕ್ಕೋಸ್ಕರ ನಿಮಗೆ ವಿಡಿಯೋ ನೋಡಿದ ತಕ್ಷಣ ಇಷ್ಟ ಆದರೆ ಮೆಸೇಜ್ ಮಾಡಿಬಿಡಿ. ಅದು ಆ ಪೀಸ್ ಅವೈಲೇಬಲ್ ಇದ್ದರೆ ನಾವು ಎತ್ತಿಟ್ಟಿರ್ತೀವಿ. ಓಕೆ, ಸೊ ಇದೆಲ್ಲ ಶಿಫಾನ್ ಮಟೀರಿಯಲು 450 ರೂಪಾಯಿ ಆಗಿರುತ್ತೆ. ತುಂಬ ಚೆನ್ನಾಗಿದೆ, ಮಿಸ್ ಮಾಡ್ಕೊಳ್ಳದೆ ಬುಕ್ ಮಾಡ್ಕೊಳ್ಳಿ. ನೋಡಿ, ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಓಕೆ, ಸೊ ಇದೆಲ್ಲ 500 ರೂಪಾಯಿ ಒಳಗಡೆ ಇದೆ ನೋಡಿ. ಒಂದು 390 ಆದರೆ ಇನ್ನೊಂದು 450 ರೂಪಾಯಿ. ನೋಡಿ, ಇದೆಲ್ಲ ಫ್ಯಾನ್ಸಿ ಸ್ಯಾರಿ ಥರನೂ ಬರುತ್ತೆ ನೋಡಿ. ಇದು ಗ್ಯಾಲಕ್ಸಿ ಸಿಲ್ಕ್ ಆಗಿರುತ್ತೆ. ಸೊ ಇದಿಷ್ಟು ಸಾರಿ ಅವೈಲೇಬಲ್ ಇದೆ, ಬೇಕಿದ್ದವರು ಬುಕ್ ಮಾಡ್ಕೊಳ್ಳಿ. ಬುಕ್ ಮಾಡೋದು ಹೇಗಂದರೆ, ಇವಾಗ ನಾನು ನಂಬರ್ ಮೆನ್ಷನ್ ಮಾಡಿರ್ತೀನಲ್ಲ, ನೀವು ಆ ನಂಬರಿಗೆ ಮೆಸೇಜ್ ಮಾಡಿ ಸ್ಕ್ರೀನ್ಶಾಟ್ ಕಳಿಸಿದರೆ ಪೀಸ್ ಅವೈಲೇಬಲ್ ಇದ್ದರೆ ನಾವು ಅಡ್ರೆಸ್ ಡೀಟೇಲ್ಸ್ ತೊಗೊಂಡು ನಿಮ್ಮ ಹತ್ರ ಪೇಮೆಂಟ್ ತೊಗೊಂಡು ಆಮೇಲೆ ನಾವು ಈ ಪೀಸನ್ನು ಕಳಿಸ್ತೀವಿ. ಸೊ ಮತ್ತೆ ಹೇಳ್ತಾ ಇದ್ದೀನಿ, ಇನ್ನೊಂದು ಕಸ್ಟಮರ್ ಕೂಡ ಸಾರಿನ ತೊಗೊಂಡು ಅವರು ಮನೆಯಲ್ಲಿ ಬೇಕಂತಲೇ ಡ್ಯಾಮೇಜ್ ಮಾಡಿ ರಿಟರ್ನ್ ಮಾಡಿದ್ದಾರೆ. ಸೊ ನಾವು ಅಲ್ಲಿ ತನಕ ಸ್ವಲ್ಪ ಆದರೂ ರಿಟರ್ನ್ ಆಪ್ಷನ್ ಇಟ್ಟಿದ್ವಿ, ಬಟ್ ಈ ಥರ ನಮಗೆ ಮೋಸಗಳಾದಮೇಲೆ ರಿಟರ್ನ್ ಆಪ್ಷನನ್ನು ನಾವು ಕಂಪ್ಲೀಟ್ಲಿ ಸ್ಟಾಪ್ ಮಾಡಿಬಿಟ್ಟಿದ್ದೀವಿ. ಯಾಕಂದರೆ ನಾವು ತುಂಬ ನಂಬಿ ಕಸ್ಟಮರ್ಗೆ ನಾವು ಕಳಿಸಿರುವಾಗ ಸೊ ಅವರು ನಮ್ಮ ನಂಬಿಕೆಯನ್ನು ಉಳಿಸ್ಕೋಬೇಕಲ್ವ. ಸೊ 1-2 ಕಸ್ಟಮರಿಂದ ನಮಗೆ ತುಂಬ ಒಂದು ಪ್ರಾಬ್ಲಮ್ ಆಗಿರೋದ್ರಿಂದ ರಿಟರ್ನ್ ಆಪ್ಷನ್ನ ಸ್ಟಾಪ್ ಮಾಡಿದ್ದೀವಿ. 99% ನಾವು ಚೆಕ್ ಮಾಡೇ ಕಳಿಸಿರ್ತೀವಿ. ಸೊ ಏನಾದರೂ ಪ್ರಾಬ್ಲಮ್ ಇದ್ದರೆ ಇಮಿಡಿಯೇಟ್ ವಿಡಿಯೋ ಮಾಡಿಬಿಡಿ. ನೀವು ಓಪನ್ ಮಾಡ್ತೀರಲ್ವ ಸಾರಿ ಓಪನ್ ಮಾಡಿದ ತಕ್ಷಣ ಏನಾದರೂ ಪ್ರಾಬ್ಲಮ್ ಕಾಣಿಸಿದ್ರೆ ನಮಗೆ ಇಮಿಡಿಯೇಟ್ ವಿಡಿಯೋ ಮಾಡಿ ಇಲ್ಲ ಫೋಟೋನ ಕಳಿಸ್ಬಿಟ್ರೆ ನಾವು ಆಗ 100% ರಿಟರ್ನ್ ತಗೋತೀವಿ. ಬಟ್ 1-2 ಕಸ್ಟಮರ್ ನಾನು ಹೇಳ್ದೆ ಅಲ್ವಾ, ತುಂಬ ಅಂದರೆ ತುಂಬ ತೊಂದರೆ ಕೊಟ್ಟಿದ್ದಾರೆ. ಸೊ ಅಂಥ ಕಸ್ಟಮರನ್ನು ನಾವು ಇನ್ನೂ ಆರ್ಡರನ್ನು ತಗೊಳ್ಳಲ್ಲ. ಅಂಥ ಕಸ್ಟಮರಿಂದ ನನಗೆ ಗೊತ್ತು, ನನ್ನ ರೆಗ್ಯುಲರ್ ಕಸ್ಟಮರ್ಸು ಮತ್ತು ನನ್ನ ಆನ್ಲೈನ್ ಫಾಲೋವರ್ಸ್ ಯಾರು ನನಗೆ ಆ ಥರ ಮಾಡಿಲ್ಲ. ಬಟ್ ಫಸ್ಟ್ ಟೈಮ್ ಆರ್ಡ್ರ್ ಮಾಡಿದವರೊಬ್ಬರು ನಮಗೆ ತುಂಬ ಆ ಥರ ನೆಗೆಟಿವ್ ಆಗಿ ಬಿಹೇವ್ ಮಾಡಿದ್ದಾರೆ. ಬಟ್ ಇಟ್ಸ್ ಓಕೆ, ಎಲ್ಲ ನಮ್ಮ ಬಿಸ್ನೆಸ್ ಅಂದಮೇಲೆ ಇರುತ್ತೆ, ಆ ಥರನೂ ಇರುತ್ತೆ, ಈ ಥರನೂ ಇರುತ್ತೆ. ಸೊ ಅದಕ್ಕೋಸ್ಕರ ಬಟ್ ಒಂದೇ ಒಂದು ರಿಕ್ವೆಸ್ಟ್, ನಮ್ಮ ಮಟೀರಿಯಲನ್ನು ಹಾಳು ಮಾಡಬೇಡಿ. ಸೊ ಓಕೆ, ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ತೊಗೊಳ್ಳೇಬೇಡಿ. ನೀವು ತೊಗೊಂಡಿದ್ದೀರಾ ಅಂದರೆ ಅದನ್ನು ಅಟ್ಲೀಸ್ಟ್ ನೀಟಾಗಿ ಕಳಿಸಿ. ಇವಾಗ ನಾವು ಇಷ್ಟು ನೀಟಾಗಿ ಪ್ಯಾಕ್ ಮಾಡಿರ್ತೀವಲ್ಲ, ಅದನ್ನೆಲ್ಲ ಹೆಂಗೆಂಗೋ ಓಪನ್ ಮಾಡಿ ನೀಟಾಗಿ ಅದನ್ನು ಫೋಲ್ಡು ಮಾಡದೆ ಕಳಿಸ್ಬಿಟ್ರೆ ಸೊ ನಾವು ಅದ್ರ ಮೇಲೆ ಇನ್ವೆಸ್ಟ್ ಮಾಡಿರ್ತೀವಲ್ವ, ಅದು ಲಾಸ್ ಆಗುತ್ತೆ. ಇಲ್ಲ ಅದನ್ನು ಪಾಪ ಬೇರೆ ಕಸ್ಟಮರ್ ಇಷ್ಟಪಟ್ಟಿರ್ತಿದ್ರಲ್ವ, ಸೊ ಅವ್ರಿಗೆ ನಾವು ಕೊಡ್ತಿದ್ವಿ, ಅವ್ರು ಅದನ್ನು ಉಟ್ಕೊಂಡು ಖುಷಿ ಪಡ್ತಿದ್ರು. ಸೊ ಅದಕ್ಕೋಸ್ಕರ ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಇವತ್ತು ನಾನು ಇದನ್ನೆಲ್ಲ ಅಪ್ಲೋಡ್ ಮಾಡಿರ್ತೀನಿ ವೀಡಿಯೋಸನ್ನೆಲ್ಲ. ಸೊ ಬೇಕಿದ್ದಾಗ ಬೇಗ ಬುಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.